ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಹೊಸ ವರ್ಷದಲ್ಲಿ ನಾವೆಲ್ಲ ಇದ್ದೀವಿ. ನನ್ನ ಈ ಹೊಸ ವರ್ಷದ ಮೊದಲ ಸಂದರ್ಶನ ಗ್ಯಾರಂಟಿ ನ್ಯೂಸ್ನಲ್ಲಿ ಇದಾಗಿದೆ. ಈ ಮೊದಲ ಸಂದರ್ಶನ ಅಂತಂದಾಗ ತುಂಬ ಸ್ಪೆಷಲ್ ಆಗಿರಬೇಕಲ್ವಾ? ಅಫ್ಕೋರ್ಸ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು 1.5 ದಶಕದಿಂದ ಸಿಕ್ಕಾಪಟ್ಟೆ ಡಿಮ್ಯಾಂಡು ಇರ್ತಕ್ಕಂಥ ಒಬ್ಬ ನಟಿಮಣಿಯ ಜೊತೆ ನಾನು ಈಗ ಸಂದರ್ಶನ ಮಾಡೋದಕ್ಕೆ ಕೂತಿದ್ದೀನಿ. ಇವರು ಅಂತಿಂಥ ಚೆಲುವೆ ಅಲ್ಲ, ಬರೀ ಕನ್ನಡಕ್ಕಷ್ಟೇ ಅಲ್ಲ, ಪಕ್ಕದ ತೆಲುಗುಗೂ ಅಚ್ಚುಮೆಚ್ಚಿನ ನಟಿಮಣಿ. ಈ ಕಡೆ ಕಾಲಿವುಡ್ಡು ಸೂಪರ್ ಸ್ಟಾರ್ ತಲೈವ ರಜನಿಕಾಂತ್ ಅವ್ರಿಗೂ ಅಚ್ಚುಮೆಚ್ಚಿನ ನಟಿಮಣಿ. ನನಗೆ ತಿಳಿದಂಗೆ ಒಂದು 4-5 ವರ್ಷಗಳಿಂದ 1 to 1 ಚಾನಲಲ್ಲಿ ಸಂದರ್ಶನ ಅಂತೂ ಇವ್ರು ನೀಡೇ ಇಲ್ಲ. ಮಾಧ್ಯಮಗಳಿಗೂ ಅವ್ರಿಗೂ ಯಾಕೋ ದೂರ ಅನ್ನಿಸ್ತಾ ಇದೆ. ನಾನು ಹಂಗೆ ಆಗಬೇಡಿ ಅಂತೇಳಿ, ಬಟ್ ನನಗಂತೂ ಯಾವತ್ತೂ ಅವ್ರು ದೂರ ಅನಿಸಿಲ್ಲ. ನನ್ನ ಜೊತೆ ಯಾವಾಗಲೂ ಕಾನ್ಸ್ಟೆಂಟ್ ಟಚ್ಚಲ್ಲಿದ್ದಾರೆ. ಸೊ ಅವ್ರ ಜೊತೆ ಈ ಥರದ ಒಂದು ಸುಸಂದರ್ಭ ಬಂದಿರೋದೇ ಖುಷಿಯ ವಿಚಾರ. ತುಂಬ ತಡ ಮಾಡಲ್ಲ, ನನ್ನ ಜೊತೆ ಕೂತಿದ್ದಾರೆ. ಈಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸುವಂಥ ಸಮಯ. ನಮ್ಮ ಸ್ಯಾಂಡ್ಲ್ವುಡ್ನಲ್ಲಿ ಕಿರುತೆರೆಯಿಂದ ಬಂದು ಬೆಳ್ಳಿತೆರೆಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರ್ತಕ್ಕಂಥವ್ರು, ಜೊತೆಗೆ ಬೆಳ್ಳಿತೆರೆಯ ಜೊತೆಗೆ ಕಿರುತೆರೆಯಲ್ಲೂ ಬ್ಯುಸಿ ಇರ್ತಕ್ಕಂಥ ನಟಿಮಣಿ, ಸದ್ಯ ಸ್ಯಾಂಡ್ಲ್ವುಡ್ನ ಲೇಡಿ ಸೂಪರ್ ಸ್ಟಾರ್ ಆಗಿ ರಾರಾಜಿಸ್ತಾ ಇರ್ತಕ್ಕಂತಹ ಅಚ್ಚುಮೆಚ್ಚಿನ ರಚ್ಚು ಅವರು ನಮ್ಮ ಜೊತೆ ಇದ್ದಾರೆ. ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ. ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಏನಕ್ಕೆ ಅಂತಂದ್ರೆ, ನನ್ನ ಮೊದಲ 1 to 1 ಸಂದರ್ಶನ ಶುರುವಾಗಿದ್ದು ನಿಮ್ಮಿಂದ. RR ನಗರದಲ್ಲಿ ಜಾನಿ ಎಸ್ ಪಪ್ಪ ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲಿ ಬಂದಿದ್ದೆ ನಾನು. ಇದೇ ಥರ ಬ್ಲೇಸರ್ ಹಾಕೊಂಡು ಕೂತಿದ್ದೆ. ನನ್ನ ಮೊದಲ ಸಂದರ್ಶನ ಆದಮೇಲೆ ಸಾಕಷ್ಟು ಜನಕ್ಕೆ ಅದನ್ನು ಪ್ರೋಮೋ ಎಲ್ಲ ಕಳಿಸಿ ಕೇಳಿದ್ದೆ. ಇಂಟರ್ವ್ಯೂ ಓಕೆ, ಫ್ರೇಮಿಂಗು ಎಲ್ಲ ನಾನು ಪದ ಬಳಕೆಯಲ್ಲಿ ಇನ್ನೂ ಆಗಬೇಕು, ಪಕ್ವತೆ ಬರಬೇಕು ಅಂತ ಹೇಳಿದ್ರು. ನಾವು ಬರವಣಿಗೆ ಬರಿತಾ ಇದ್ದವರು ಸಡನ್ ಆಗಿ ಆನ್ ಸ್ಕ್ರೀನ್ ಬಂದಾಗ ಪದ ಬಳಕೆಯಲ್ಲಿ ಸ್ವಲ್ಪ ಪಾಲಿಶ್ ಆಗಬೇಕು ಪದಗಳು ಅಂತ ತುಂಬಾ ಜನ ಹೇಳಿದ್ರು. ಬಟ್ ಅದಾದ್ಮೇಲೆ ನಾನು 100 ಸಂದರ್ಶನಗಳನ್ನ ಮಾಡಿದ್ದೀನಿ. ಬಟ್ ಎಗೈನ್ ಆಫ್ಟರ್ ಅ ಲಾಂಗ್ ಟೈಮ್ ನಿಮ್ ಜೊತೆ ಈ ತರ ಎಗೈನ್ ಕೂತು ಮಾತಾಡ್ತಾ ಇರ್ತಕ್ಕಂಥದ್ದು ಖುಷಿಯ ವಿಚಾರ. ಇಲ್ಲ, ನನಗೆ ಖುಷಿ ಇದೆ. ಎಲ್ಲರೂ ಅವರ ಕರಿಯರ್ ಸ್ಟಾರ್ಟ್ ಮಾಡ್ತಾನೆ ಯಾರು ಪರ್ಫೆಕ್ಟ್ ಆಗಿರಲ್ಲ ಅಲ್ವಾ ಲಕ್ಷ್ಮಿ? ಸೊ ಇಟ್ ಟೇಕ್ಸ್ ಟೈಮ್. ಏನಂತಾರಲ್ವಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಸೊ ನೀವು ಹೇಳಿದ್ದು 100 ಸಂದರ್ಶನ ಮಾಡಿದ್ದೀನಿ ಅಂತ ಅಂದ್ರಲ್ಲ. ಸೊ ಒಂದು ಫಸ್ಟ್ ಸ್ಟೆಪ್ ಆಲ್ವೇಸ್ ಅದು ಒಂಥರ ವೆರಿ ಸ್ಕೇರಿ, ಮತ್ತು ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆನೇ ಇರುತ್ತೆ ನಮಗೆ. ಹೋಗ್ತಾ ಒನ್ಸ್ ಯು ಗೆಟ್ ಯೂಸ್ ಟು ಇಟ್ ಅಲ್ವಾ, ಅವಾಗ ನಮ್ಗೆ ಆ ಹೋಲ್ಡ್ ಸಿಕ್ಕಿದಾಗ ನಾವು ಆ ಇಂಟರ್ವ್ಯೂನಲ್ಲಿ ನಾನು ನಿಜವಾಗ್ಲೂ ಒಂಥರ ಸ್ಟ್ಯಾಚ್ಯೂಟ್ ಥರ ಹಿಂಗೆ ಕೂತ್ಬಿಟ್ಟಿದ್ದೀನಿ, ಚೂರು ಹಿಂಗೆ ಅಲಗಾಡಿಲ್ಲ. ಅದನ್ನು ಹೇಳಿದ್ರು ನನಗೆ ಪಾಯಿಂಟ್ ಔಟ್ ಮಾಡಿ. ಯಾರು ಪಾಯಿಂಟ್ ಮಾಡಲ್ಲ? ಈ ಸರಿ ಹಿಂಗೆ ಮಾಡಿದ್ರು ಪಾಯಿಂಟ್ ಮಾಡ್ತಾರೆ, ತಪ್ಪಾದ್ರೂ ಪಾಯಿಂಟ್ ಮಾಡ್ತಾರೆ. ಪಾಯಿಂಟ್ ಮಾಡೋಕ್ಕೆ ಒಂದಷ್ಟು ಜನ ಇದ್ದಾರೆ. ಸೊ ಅವ್ರಿಗೆಲ್ಲ ನಾವು ಕೆಲವರು ನಮಗೆ ವೆಲ್ ವಿಶಸ್ ಅಂತವರು ಈ ಥರ ನಮಗೆ ಒಳ್ಳೆ ಸಜೆಷನ್ ಅಂತ ಕೊಟ್ಟಾಗ ಎಸ್ ವಿಲ್ ಡೆಫಿನೆಟ್ಲಿ ಡೆಫಿನೆಟ್ಲಿ. ಕೆಲವರು ನೀನು ಸರಿ ಮಾಡಿದ್ರು ನೀನು ಸರಿ ಮಾಡಿಲ್ಲ ಅನ್ನೋರು ಇರ್ತಾರಲ್ಲ, ಅಂಥವ್ರು ಕೊಡೋ ಥರನೇ ಕೊಡಬೇಕು. ನಮ್ಮ ಕೆಲಸ ಮಾತಾಡಬೇಕು. ನಿಮ್ಮ ಕೆಲಸ ಇವಾಗ ಮಾತಾಡ್ತಿದೆ. ಆ್ಯಂಡ್ ನಾವಿಬ್ರು ಮಾತಾಡಿ ಈ ಥರ 1 to 1 5 ವರ್ಷ ಆಯಿತು. ನನಗನ್ಸುತ್ತೆ ದರ್ಶನ್ ಅವ್ರಿಗೂ ಸ್ವಲ್ಪ ಮಾಧ್ಯಮಗಳಿಗಂದ್ರೆ ಅಷ್ಟಕ್ಕಷ್ಟೇ ಅಲ್ವಾ? ಸೊ ರಚಿತಾ ಅವರು ಅದೇ ಥರ ಒಂದು ಮಾತಲ್ಲ, ಅವ್ರಿಗೂ ಅಷ್ಟಕ್ಕಷ್ಟೇ ಅಲ್ಲ. ಅದು ಹೇಳ್ತಾರಲ್ಲ, ಕೆಲವೊಮ್ಮೆ ಸರ್ಕಮ್ಸ್ಟೆನ್ಸ್ ಹಾಗೆ ಮಾಡಿದೆ. ಅವರು ದೂರ ಇರಬೇಕು ಅಂತ ಇಲ್ಲ ಮಾಧ್ಯಮದವರು ಅವರಿಂದ ದೂರ ಆಗಬೇಕು ಅಂತಲೂ ಇಲ್ಲ. ಸರ್ಕಮ್ಸ್ಟೆನ್ಸ್ ಸಿಚುವೇಶನ್ಸ್ ಹಾಗೆ ಕ್ರಿಯೇಟ್ ಆಗಿದೆ, ಅಷ್ಟು ಬಿಟ್ಟರೆ ಯಾರ ಜೊತೆನೂ ಎನಿಮಿಟಿ ಬೆಳೆಸ್ಕೊಡೋದಾಗಲಿ ಇಲ್ಲ. ಕೆಲವೊಮ್ಮೆ ಮುನ್ಸಿರತ್ತೆ ಅಲ್ವಾ, ನಮ್ಮ ಜೊತೇಲಿ ಹುಟ್ಟಿರೋರು ಇಲ್ಲ ನಮ್ಮ ಜೊತೇಲಿ ಕೆಲವೊಮ್ಮೆ ಅಪ್ಪ ಅಮ್ಮ ಮೇಲೆ ನಮ್ಗೊಂದು ಕೆಲವೊಮ್ಮೆ ಮುನ್ಸಿರುತ್ತೆ. ನಮಗೆ ಏನೋ ಒಂದು ಸ್ವಲ್ಪ ಬೇಜಾರಾಗಿರ್ತೀವಿ ನಾವು. ಇಟ್ ಹ್ಯಾಪನ್ಸ್ ಅಲ್ವಾ ಲಕ್ಷ್ಮಿ? ಅಷ್ಟೇ. ಹೋಗ್ತಾ ಗ್ರ್ಯಾಜುಲಿ ಎಲ್ಲನೂ ಸಾರ್ಟ್ ಔಟ್ ಆಗಿ ಎಲ್ಲನೂ ಒಂಥರ ಖುಷಿಯಾಗಿರಬೇಕು. ಒನ್ ಲೈಫ್ ಲಕ್ಷ್ಮಿ, ಆರಾಮಾಗಿರಬೇಕು, ನಗ್ನಗ್ತಾ ಕೊಟ್ಟಿರೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು. ಆ್ಯಂಡ್ ಧರ್ಮದಿಂದ ನಡೆಯೋಣ, ನ್ಯಾಯವಾಗಿರೋಣ, ಅಷ್ಟೇ. ಇಷ್ಟು ನನಗೆ ಗೊತ್ತಿದೆ. ಸೊ ಎನಿಮಿಟಿ ಬೆಳೆಸ್ಕೊಳ್ಳೋದಲ್ಲ, ನನಗದು ಎನಿಮಿಟಿ ಬೆಳೆಸ್ಕೊಳ್ಳೋದಕ್ಕಿಂತ ಸೈಲೆಂಟ್ ಆಗಿರೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ದರ್ಶನ್ ಅವರು ನಿಮ್ಮ ಮೆಂಟರ್ ಅಂತ ಎಲ್ಲರಿಗೂ ಗೊತ್ತಿರುವ ವಿಚಾರ. ಎಲ್ಲೋ ಒಂದು ವಿಚಾರದಲ್ಲಿ ನೀವು ಮಾಡ್ತಕ್ಕಂಥ ಪೋಸ್ಟ್ಗಳನ್ನು ನೋಡಿದಾಗ ದರ್ಶನ್ ಅವ್ರ ವಿಚಾರದಲ್ಲಿ ವ್ಯಕ್ತಿ ಪೂಜೆ ಜಾಸ್ತಿ ಆಯ್ತಾ ರಚಿತಾರಾಮ್ ಅನ್ನೋ ಒಂದು ಪ್ರಶ್ನೆ ಮಾಡುತ್ತೆ. ವ್ಯಕ್ತಿ ಪೂಜೆ ದರ್ಶನ್ ಸರ್ಗ
ಯಾಕೆ ಮಾಡಬಾರ್ದು ಅಂತ. ಬಿಕಾಸ್ ನನಗೆ ಇಂಡಸ್ಟ್ರಿ ಕರ್ಕೊಂಡು ಬಂದವರು, ನಾನು ಇದನ್ನು ಅಯ್ಯೋ ಪಾಪ ಅವ್ರಿಗೆ ಬೇಜಾರಾಗ್ಬಿಡುತ್ತೇನೋ, ನಾನು ಎಷ್ಟು ಬಾರಿ ಹೇಳ್ತೀಯ ನೀನು ಅಂತ ಕೆಲವೊಮ್ಮೆ ಹೇಳಿರೋದುಂಟು ಸರ್. ಸೊ ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಸುಮ್ಮನೆ ಅವ್ರ ಹೆಸರು ಇಟ್ಕೊಂಡು ಪಬ್ಲಿಸಿಟಿ ತೊಗೊಳ್ಳೋ ಅಂಥ ಶೋಕಿ ನನಗಿಲ್ಲ. ನಾನು ಐ ಥಿಂಕ್ ಇದನ್ನು ಒಂದು 3 ಬಾರಿ ಹೇಳಿದ್ದೀನಿ ಅನ್ಸುತ್ತೆ. ನನಗೆ ಕಂಪ್ಲೀಟಾಗಿ ಅಥಾರಿಟಿ ಇದೆ, ರೈಟ್ಸ್ ಇದೆ ಅವ್ರ ಬಗ್ಗೆ ನಾನು ಇಂಟರ್ವ್ಯೂಲಿ ಮಾತಾಡೋದಕ್ಕೆ. ಅವ್ರ ಹೆಸರನ್ನ ನಾನು ತಗೊಳ್ದೆ ನಾನು ಇಂಟರ್ವ್ಯೂನ ಮುಗಿಸಲ್ಲ. ನಾನು ಯಾವ ಇಂಟರ್ವ್ಯೂಸ್ ಆಗಿದ್ರು ಸರಿ, ಇಲ್ಲ ಯಾವ್ದಾರ ವೇದಿಕೆ ಆಗಿದ್ರು ಸರಿ, ಅವ್ರ ಹೆಸರು ತೊಗೊಂಡಿದ್ದ ತಕ್ಷಣ ಏನೋ ಒಂದು ಅಟೆನ್ಷನ್ ಸಿಗುತ್ತೆ, ಇಲ್ಲ ಅವ್ರ ಫ್ಯಾನ್ಸ್ಗಳಿಗೆ ಹತ್ರ ಆಗ್ತೀನಿ. ನನಗೆ ಅವಶ್ಯಕತೆ ಇಲ್ಲ ಅದು. ನಾನು ಅವರ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದವಳು, ತೂಗುದೀಪ ಬ್ಯಾನರಿಂದ ನಾನು ಲಾಂಚ್ ಆಗಿರೋದು ಬುಲ್ಬುಲ್ ಸಿನಿಮಾದಲ್ಲಿ. ಬುಲ್ಬುಲ್ ಬಡಿಗೆ ಅಂತಾರೆ. ಎಸ್ ಹೌದು. ಆ್ಯಂಡ್ ಅವರು ಆ ಸಿನಿಮಾಗೆ ಹೀರೋ, ಆ್ಯಂಡ್ ದಿನಾಕರ್ ಸರ್ ಆ ಸಿನಿಮಾಗೆ ಒನ್ ಆಫ್ ದ ಪ್ರೊಡ್ಯೂಸರ್ಸ್. ಸೊ ನನಗೆ ಐ ಹ್ಯಾವ್ ಆಲ್ ದ ರೈಟ್ಸ್ ಟು ಸ್ಪೀಕ್ ಅಬೌಟ್ ಹಿಮ್. ಯಾರೋ ಒಂದಷ್ಟು ಜನ ಪಾಪ ಕೆಲವೊಮ್ಮೆ ಪರಿಚಯ ಇಲ್ದಿರೋರು, ಕೆಲವೊಮ್ಮೆ ಹೆಚ್ಚಾಗಿ ಅವ್ರ ಜೊತೆ ಒಡನಾಟ ಇಲ್ದಿರೋರೆಲ್ಲ ಒಂದು ಸ್ವಲ್ಪ 2 ತಿಂಗಳು 3 ತಿಂಗಳು ಒಡನಾಟ ಇರೋರೆಲ್ಲರೂ ಅವ್ರ ಬಗ್ಗೆ ತುಂಬ ಮಾತಾಡ್ತಾರಲ್ವ. ಸೊ ನಾನು 12-13 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಅವ್ರ ಜೊತೆ ಬಿಗಿನಿಂಗ್ ಆಫ್ ದ ಕರಿಯರ್ ಇಂಟರ್ಯಾಕ್ಟ್ ಮಾಡಿದ್ದೀನಿ, ಅವ್ರ ಜೊತೆ ಸಿನಿಮಾಗಳು 4 ಸಿನಿಮಾ ಮಾಡಿದ್ದೀನಿ. ಐ ನೋ ಹಿಸ್ ಫ್ಯಾಮಿಲಿ ಆ್ಯಂಡ್ ಆಲ್. ಆ್ಯಂಡ್ ಅವ್ರ ಮಗನಿಗೆ 4 ವರ್ಷ ಇದ್ದಾಗಿಂದ ನಾನು ಬುಲ್ಬುಲ್ ಮಾಡ್ತಿರ್ಬೇಕಾದ್ರೆ ಅವ್ರ ಮಗಗೆ 4 years. ಈಗ ನಿಮ್ಗಿಂತ ಉದ್ದ ಬೆಳೆದಿದ್ದಾನೆ, ಅವ್ರ ತಂದೆಗಿಂತ ಉದ್ದ ಬೆಳೆದಿದ್ದಾನೆ. ಸೊ ಯಾ, ನನಗೆ ಸಮ್ಟೈಮ್ಸ್ ಐ ರಿಯಲಿ ಫೀಲ್ ಲೈಕ್ ಹೇ, ನಾನು ಎಲ್ಲೋ ಮಾತಾಡ್ತಿರ್ಬೇಕಾದ್ರೆ ಯಾರೋ ಒಂದು ಕಮೆಂಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಅವ್ರ ಬ್ಯಾನರಿಂದ ನನ್ನನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅವ್ರ ಬಗ್ಗೆ ಖಂಡಿತವಾಗ್ಲೂ ಟಿಲ್ ಮೈ ಲಾಸ್ಟ್ ಬ್ರೆತ್ ಐ ಸ್ಪೀಕ್. 100% ಆ ಗ್ರ್ಯಾಟಿಟ್ಯೂಡ್ ಫಾರ್ ಎವರ್ ನನಗಲ್ಲ, ನಮ್ಮ ತಂದೆ ತಾಯಿಗೂ ಇದೆ ಅದು. ಆ್ಯಂಡ್ ಇನ್ಯಾರೋ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆ ಅಟೆನ್ಷನ್ ಬೇಕು, ಅವ್ರು ಮಾತಾಡ್ತಾರೆ. ನನಗೆ ಅಟೆನ್ಷನ್ ಅವಶ್ಯಕತೆ ಇಲ್ಲ. ನಾನು ಎಲ್ಲೋದ್ರೂ ಅವ್ರ ಬಗ್ಗೆ ಮಾತಾಡ್ತೀನಿ. ನಾನು ಕೊಡುವಂಥ ಗೌರವ, ನಾನು ಕೊಡುವಂಥ ಮರ್ಯಾದೆ, ಅವ್ರ ಮೇಲೆ ಇರುವಂಥ ಒಂದು ಪ್ರೀತಿ, ಅಭಿಮಾನ ಅಷ್ಟೆ. 2013 ಬುಲ್ಬುಲ್ ಸಿನಿಮಾ, ಈಗ ಜನವರಿ 2026 ಜನವರಿ 23 ಲ್ಯಾಂಡ್ ಲಾರ್ಡು ಕಲ್ಟು. ವಾಟ್ ಅ ಬ್ಯೂಟಿಫುಲ್ ಜರ್ನಿ. ಆಲ್ಮೋಸ್ಟ್ ಆಲ್ 1.5 ಡಿಕೇಡ್, 13 ವರ್ಷಗಳ ಒಂದು ಸುದೀರ್ಘ ಜರ್ನಿ ಇದೆ. ಒಂದ್ಸರಿ ಹಿಂದೆ ತಿರುಗಿ ನೋಡಿದ್ರೆ ಏನು ಅನ್ಸುತ್ತೆ ರಚ್ಚು? ಬ್ಯೂಟಿಫುಲ್. ಆ ಪದ ಬ್ಯೂಟಿಫುಲ್ ಅನ್ನೋದಿದೆಯಲ್ಲ. ಆ್ಯಂಡ್ ಐ ಆಮ್ ಬ್ಲೆಸ್ಡ್. ತುಂಬ ಅದೃಷ್ಟ ಜೊತೆಗೆ ತುಂಬ ಅದೃಷ್ಟ ನನಗಿರೋ ಅಂದರೆ ಆ ಒಂದು ಭಗವಂತನ ಆಶೀರ್ವಾದ ಮತ್ತು ಅದೃಷ್ಟ ಜೊತೆಗೆ ನನ್ನ ಹಾರ್ಡ್ ವರ್ಕ್ ಸುಮ್ಮನೆ ಬರೋದಕ್ಕಾಗಲ್ಲ ಲಕ್ಷ್ಮಿ. ನಮ್ಮ ಇಂಡಸ್ಟ್ರೀಲಿ, ಎಸ್ಪೆಷಲಿ ಈ ಇಂಡಸ್ಟ್ರೀಲಿ ತುಂಬ ಕಾಂಪಿಟೇಷನ್ ಇರುತ್ತೆ. ಆ್ಯಂಡ್ ಈಗಲೂ ಅಷ್ಟೇ, ನಾನು ಬಂದಾಗಿಂದನೂ ಅಲ್ಲ, ಫಿಲ್ಮ್ ಇಂಡಸ್ಟ್ರಿ ಅಂದ ತಕ್ಷಣ ಹೆಣ್ಮಕ್ಳಿಗೆ ಬಂದಾಗಿದ್ದವರು ಇವತ್ತು ಅಡ್ರೆಸ್ಗೆ ಇಲ್ದಿರ ಹೋಗಿದ್ದಾರೆ. ನೀವು ಬಂದ ಮೇಲೆ ಬಂದಿರೋರು ಸರ್ವೈವ್ ಆಗೋಕ್ಕಾಗದೆ ಒದ್ದಾಡಿ ಇಂಡಸ್ಟ್ರಿ ಬಿಟ್ಟಿದ್ದಾರೆ. ಬಟ್ ಯು ಆರ್ ಸ್ಟಿಲ್ ಸರ್ವೈವಿಂಗ್ ಆ್ಯಂಡ್ ಯು ಹ್ಯಾವ್ ದ ಸೇಮ್ ಡಿಮ್ಯಾಂಡ್ ಟಿಲ್ ಟುಡೇ. ಗಾಡ್ಸ್ ಕ್ರೇಜ್. ಯಾ, ಸತ್ಯವಾಗ್ಲೂ ಹೇಳ್ತೀನಿ. ನನಗೆ ಪ್ರತಿದಿನ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯು ಶುಡ್ ಆಲ್ವೇಸ್ ಥ್ಯಾಂಕ್ ದ ಯೂನಿವರ್ಸ್, ದ ಗಾಡ್, ಯೋರ್ ಪೇರೆಂಟ್ಸ್ ಅಂತ. ಆಮೇಲೆ ನಮಗೆ ತುಂಬ ಒಳ್ಳೇದನ್ನ ಬಯಸೋರ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ, ಥ್ಯಾಂಕ್ಸ್ ಹೇಳಬೇಕು. ಸೊ ನಾನು ಪ್ರತಿ ಬಾರಿ ದೇವ್ರಿಗೆ ಪ್ರತಿದಿನ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಅದು ಈಸಿ ಅಲ್ಲ, ಇಷ್ಟು ವರ್ಷ ಸಸ್ಟೈನ್ ಆಗಿ ಆ್ಯಂಡ್ ಆ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡು ಇನ್ನೂ ಹಾಗೆ ಇರೋದಿದೆಯಲ್ಲ, ಅದು ತುಂಬ ಕಷ್ಟ. ಐ ಆಮ್ ಬ್ಲೆಸ್ಡ್, ಥ್ಯಾಂಕ್ಸ್ ಟು ಗಾಡ್. ಆ್ಯಂಡ್ ಎಸ್ಪೆಷಲಿ ಫ್ಯಾನ್ಸ್ಗಳಿಗೆ ಇಷ್ಟಪಡಿಸೋದು, ಇಲ್ಲ ಅವ್ರಿಗೆ ಬೇಗ ಇವಾಗ ಬೋರ್ ಆಗುವಂಥ ಒಂದು ಅಲ್ವಾ ಮನೋಭಾವ ಬಂದ ತಕ್ಷಣ ಅಯ್ಯೋ ಸಾಕು ನೋಡಿದ್ದು ಅಂತ. ಇವತ್ತಿನವರೆಗೂ ನಾನು ಎಲ್ಲೇ ಯಾವುದೇ ಜಿಲ್ಲೆಗೆ ಹೋಗಿ ನಾನು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ಕೊಡೋವಂಥ ಒಂದು ಪ್ರೀತಿ ಇದೆಯಲ್ಲ, ನನಗೆ ಆ ಕೂಗು ಮತ್ತು ಆ ಚಪ್ಪಾಳೆ, ವಿಸಿಲ್, ಇದು ನನ್ನ ಒಂದು ಎಕ್ಸ್ಟ್ರಾ ಎನರ್ಜಿ.